ಆಕಾಶ್ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಅಂತ ನಿಮಗೆ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಇವತ್ತು ನಾನು ನಿಮಗೆ ಅಮೆಝಾನ್ ಹಾಲ್ ಅಂದರೆ ನನ್ನ ಚಿಕ್ಕ ಪುಟ್ಟ ಅಮೆಝಾನ್ ಹಾಲ್ನ ತೋರಿಸ್ತಾ ಇದ್ದೀನಿ. ಸೊ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಅಮೆಝಾನ್ ಹಾಲಲ್ಲಿ ನಾನು ಬೇಸಿಕಲಿ ಸ್ವಲ್ಪ ಕಿಚನ್ ಐಟಮ್ಸ್ ಅಂತ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಲಕ್ಷಕ್ಕೆ ಅಂತ ತೊಗೊಂಡಿರೋದಿದೆ, ಹಾಗೂ ಸ್ವಲ್ಪ ಮನೆ ಡೆಕೋರೇಟಿವ್ ಆ್ಯಂಡ್ ಮನೆಗೆ ಬೇಕಾಗಿರುವಂಥ ಒಂದು ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ರತಿಯೊಂದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಆರಾಮಾಗಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಪ್ರತಿಯೊಂದ್ರದ್ದು ಪ್ರೈಸು ಲೈಕ್ ನನ್ನ ಪ್ರಾಡಕ್ಟ್ ತೋರಿಸ್ತಾ ಇರಬೇಕಾದ್ರೆ ನಿಮಗೆ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸೊ ಅದ್ರ ಪ್ರೈಸ್ ಕೂಡ ಹಾಕ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇವಾಗ ಜಾಸ್ತಿ ಡಿಲೇ ಮಾಡ್ದಂತೆ ಹಾಲ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಸೊ ನನ್ನ ಫಸ್ಟ್ ಐಟಮ್ ಬಂದು ಇದು. ಸೊ ಇದನ್ನು ನೀವು ನೋಡಿರ್ತೀರ ತುಂಬ ಜನದ ವೀಡಿಯೋಸಲ್ಲಿ. ಇದು ಚಾಪರ್ ಬೇಸಿಕಲಿ ಒಂದು. ಇದರಲ್ಲಿ ನೀವು ವೆಜಿಟೇಬಲ್ಸ್ನ ಆರಾಮಾಗಿ ಚಾಪ್ ಮಾಡ್ಬೋದು, ಮತ್ತು ತುಂಬ ಫೈನ್ಲಿ ತುಂಬಾ ಚಿಕ್ಕದಾಗಿ ವೆಜಿಟೇಬಲ್ಸ್ ಚಾಪ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಲೈಕ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪ್ರತಿಯೊಂದು ಜಿಂಜರ್ ಗಾರ್ಲಿಕ್ ತುಂಬಾ ಫೈನಾಗಿ ಇಷ್ಟಿಷ್ಟೇ ಬರುತ್ತಲ್ಲ ಆ ಥರ ಕ್ಲೀನಾಗಿ ಚಾಪ್ ಆಗುತ್ತೆ ಇದು. ಆ್ಯಂಡ್ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಬೇಸಿಕಲಿ ಹಿಂಗಿದೆ, ಇಲ್ಲಿ ನೋಡ್ಬೋದು ನೀವು. ಇದು ಇಲ್ಲಿಂದ ಒಂದು ಥ್ರೆಡ್ ಇದೆ ಈ ಥರ ಎಳೆಯೋದಕ್ಕೆ. ಆ್ಯಂಡ್ ಇದು ಹಿಂಗೆ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಇಲ್ಲೊಂದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಈ ಥರ ಓಪನ್ ಆಗುತ್ತೆ. ಇದು ಲಾಕ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇದು ನೋಡಿ, ಇದು ಕಟ್ಟರ್ ಇದೆ. ಓಕೆ, ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ. ಇಲ್ಲಿ ಇರುವಂಥ ಕೆಲವೊಂದು ಐಟಮ್ಸ್ನ ನಾನು ಆಗಲೇ ಯೂಸ್ ಮಾಡಿದ್ದೀನಿ. ಅದೇಂತಕ್ಕೆ ಅಂದರೆ ಬಿಕಾಸ್ ಲಾಕ್ಡೌನ್ ಇರೋದ್ರಿಂದ ಯಾವುದೂ ಅಷ್ಟು ಬೇಗ ಬರಲಿಲ್ಲ, ತುಂಬ ಡಿಲೇ ಆಯಿತು ಎಲ್ಲ ಡೆಲಿವರ್ ಆಗೋದಕ್ಕೆ. ಸೊ ಅದಕ್ಕೇ ಇದನ್ನ ಯೂಸ್ ಮಾಡಿಬಿಟ್ಟೆ. ಬಟ್ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಆ್ಯಂಡ್ ನೋಡಿ, ಇಲ್ಲಿ ಈ ಥರದೊಂದು ನಾಬ್ ಥರ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಹೋಲ್ ಇದೆ. ಇದನ್ನು ಇದರೊಳಗೆ ಫಿಕ್ಸ್ ಮಾಡಬೇಕು. ಈ ಥರ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ಮೇಲೆ ಇಲ್ಲೊಂದು ನಾಬ್ ಥರ ಇದೆ ನೋಡಿ, ಇಲ್ಲಿದೆ. ಸೊ ಇದನ್ನು ತಗೊಂಡು ಹೋಗಿ ಇಲ್ಲೊಂದು ಹೋಲ್ ಇದೆ ಮೇಲ್ಗಡೆ, ಆ ಹೋಲ್ಗೆ ಕ್ಲೀನಾಗಿ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಸೊ ಮಾಡಿದ ತಕ್ಷಣ ಹಿಂಗಾಗುತ್ತೆ. ಹಿಂಗಾದ್ಮೇಲೆ ಇಲ್ಲೊಂದು ಈ ಥರ ಲಾಕ್ ಇದೆ ನೋಡಿ, ಲಾಕ್ ಓಪನ್, ಲಾಕ್ ಕ್ಲೋಸ್. ಸೊ ಅದರ ಕ್ಲೋಸ್ ಮಾಡಿದ್ಮೇಲೆ ಸುಮ್ಮನೆ ಈ ಥರ ಎಳಿತಾ ಹೋಗ್ಬೇಕಷ್ಟೇ. ತುಂಬಾ ಫೈನ್ಲಿ ಚಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಅಂತೂ ತುಂಬಾ ಚೆನ್ನಾಗಿ ಚಾಪ್ ಆಗುತ್ತೆ. ನಿಮಗೆ ತುಂಬ ಹಿಂಗೆ ಚಿಕ್ಕದಾಗಿ ಬೇಕು ಅಂದರೆ ಆ ಥರ ಚೆನ್ನಾಗಿ ಚಾಪ್ ಮಾಡ್ಕೋಬೋದು. ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕಿತ್ತು. ಆಫರ್ ಪ್ರೈಸ್ ನಡೀತಾ ಇದೆ ಇದಕ್ಕೆ. ನಾನು ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡ್ಬೋದು. ಹಾಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯೂಸ್ಫುಲ್ ಚಾಪರ್ ಕಿಚನ್ಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುವಂಥದ್ದು. ಸೊ ಟ್ರೈ ಮಾಡ್ಬೋದು ಇದನ್ನ ನೀವು. ಆ್ಯಂಡ್ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಸೊ ನಾನಿದು ಪೆಜನ್ದು 3 ಸೆಟ್ ಆಫ್ ನೈಫ್ ತಗೊಂಡಿದ್ದೆ. ನೈಫ್ ಚೆನ್ನಾಗಿದೆ ತುಂಬಾ. ಆ್ಯಕ್ಚುಲಿ ದೊಡ್ಡ ನೈಫ್ನ ನಾನು ಯೂಸ್ ಮಾಡಿಲ್ಲ. ಈ ಮಿಡಲ್ ನೈಫ್ ಏನಿದೆಯೋ ಇದನ್ನು ಯೂಸ್ ಮಾಡಿದೆ. ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಶಾರ್ಪ್ನೆಸ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು. ಬಟ್ ದಟ್ಸ್ ಓಕೆ, ಚೆನ್ನಾಗಿದೆ. ಚೆನ್ನಾಗಿ ಲೈಕ್ ಕಟ್ಟೆಲ್ಲ ಚೆನ್ನಾಗಾಗುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬಟ್ ಜಸ್ಟ್ ಅದ್ರ ಶಾರ್ಪ್ನೆಸ್ ಒಂದು ಸ್ವಲ್ಪ ಎಡ್ಜಲ್ಲಿ ಇದು ಅಂದರೆ ಇದೇನಿದೆಯೋ ಇದು ತುಂಬಾ ಚೆನ್ನಾಗಿದೆ, ಶಾರ್ಪ್ ಆಗಿದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಅಂತ ಅನ್ನಿಸ್ತು. ಬಟ್ ನೀವು ಟ್ರೈ ಮಾಡ್ಬೋದು, ಬೇಕಾದರೆ ಈ ಥರ ಶಾರ್ಪ್ ಮಾಡೋರು ಬರ್ತಾರಲ್ಲ ಅವ್ರ ಹತ್ರ ಎಲ್ಲ ಮಾಡಿಸ್ಕೋಬೋದು. ಸೊ ಇದು ಪೆಜನ್ ಕಂಪನಿದು. ಆ್ಯಂಡ್ ಈ ಥರ ಇದೆ. ಇದೊಂದನೇ ಯೂಸ್ ಮಾಡಿರೋದು, ಇನ್ನು ಇದೆರಡೂ ಏನು ಯೂಸ್ ಮಾಡಿಲ್ಲ ನಾನು ಇನ್ನೂ. ಬಟ್ ಇದ್ರದ್ದು ಶಾರ್ಪ್ನೆಸ್ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಇದು ದೊಡ್ಡದಿದೆಯಲ್ಲ ಇದ್ರದ್ದು ಹಾಗೂ ಚಿಕ್ಕದ್ರದ್ದು ಶಾರ್ಪ್ನೆಸ್ ಚೆನ್ನಾಗಿದೆ. ಸೊ ಈ ಥರ ಸೆಟ್ ಆಫ್ 3 ತೊಗೋಬೋದು ನೀವು ಬೇಕಿದ್ರೆ, ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇದು ಅಷ್ಟೇ ನನಗೆ ರೀಸನೇಬಲ್ ಪ್ರೈಸಲ್ಲಿ ಸಿಕ್ತು ಅಂತ ಹೇಳ್ಬೋದು. ಡಿಸ್ಕೌಂಟ್ ಇತ್ತು, ಸೊ ತಗೊಂಡೆ. ಸೆಕೆಂಡ್ ಪರ್ಚೇಸ್ ಬಂದು ಇದು ಪಿಜನ್ದು ನೈಫ್ ಸೆಟ್. ಓಕೆ, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಇದು ನೋಡ್ಬೋದು ನೀವು, ಸ್ಪೈಸ್ ರ್ಯಾಕ್. ಇದನ್ನ ನಾನೇನು ಓಪನ್ ಮಾಡಲಿಲ್ಲ ಬಿಕಾಸ್ ಇದನ್ನ ನಾನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಲರಲ್ಲಿ ಲೈಕ್ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ದೆನ್ ಇವಾಗ ನಮ್ಮ ಕಿಚನ್ಗೆ ಕಲರ್ ಸೂಟ್ ಆಗೋದಿಲ್ಲ ಅಂತ ಅನ್ನಿಸ್ತಿದೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿ
ಸೇಮ್ ಸ್ಪೈಸ್ ರ್ಯಾಕ್, ಸೇಮ್ ಟೈಪ್ ಆಫ್ ಸ್ಪೈಸ್ ರ್ಯಾಕೆ ಬಟ್ ಕಲರ್ ಡಿಫ್ರೆಂಟಾಗಿ ತಗೋತಾ ಇದ್ದೀನಿ. ಅಂದರೆ ಸಿಲ್ವರ್ ಫಿನಿಶ್ ಅಂದರೆ ಸ್ಟೀಲ್ ಫಿನಿಶ್ ಇರುವಂಥ ಏನಿದೆಯೋ ಅದನ್ನು ತಗೋಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇದನ್ನೇನು ಓಪನ್ ಮಾಡಿಲ್ಲ, ನಾನು ಹೀಗೆ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಬಟ್ ಇದೇ ಥರ ಸೇಮ್ ಸ್ಪೈಸ್ ರ್ಯಾಕ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ, ನನ್ನ ಬ್ಲಾಗಲ್ಲಿ ಯಾವುದ್ರಲ್ಲಾದರೂ ತೋರಿಸ್ತೀನಿ ನಿಮಗೆ. ಸೊ ಇದು ಅಷ್ಟೇ ರೀಸನೇಬಲ್ ಪ್ರೈಸಲ್ಲೇ ಸಿಕ್ತು, ಆಫರ್ ನಡೀತಾ ಇತ್ತು. ಸೊ ನೀವು ಇದರಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನೋಡಿ ಇಲ್ಲಿ ಹಚ್ ಖಾರದ ಪುಡಿ, ಧನಿಯಾ ಪೌಡ್ರು, ಈ ಥರ ಹಳದಿ ಪೌಡರ್ ಪ್ರತಿಯೊಂದೂ ಸ್ಟೋರ್ ಒಂದು ಕಡೆ ಈ ಥರ, ಮತ್ತು ಇನ್ನೊಂದು ಕಡೆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಆ ಥರ ಎಲ್ಲ ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ. ಚೆನ್ನಾಗಿದೆ, ಯೂಸ್ಫುಲ್ ಆಗಿದೆ, ಹಾಗೂ ಇದು ಸ್ಪೇಸ್ ಸೇವರ್ ಕೂಡ. ಅಂದರೆ ತುಂಬಾ ಸ್ಪೇಸ್ ಸೇವ್ ಮಾಡುತ್ತೆ. ಅಂದರೆ ಇವಾಗ ನೀವು ಒಂದೊಂದು ಬಾಟ್ಲಾಗಿ ಇಟ್ಟರೆ ಒಂದು ಎಷ್ಟು ಉದ್ದ ಇಡಬೇಕಾಗುತ್ತೆ. ಬಟ್ ಈ ಥರದ್ರಲ್ಲಿ ಅಂದರೆ ನೋಡಿ ಒಂದರಲ್ಲೇ ಈ ಥರ ಎಲ್ಲ ಸ್ಟಾಕಪ್ ಆಗೋಗುತ್ತೆ. ಸೊ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಪರ್ಚೇಸ್ ಇದು ಜಸ್ಟ್ ಕಲರ್ಗೋಸ್ಕರ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನನ್ನ ನೆಕ್ಸ್ಟ್ ಕಿಚನ್ ಐಟಮ್ ಬಂದು ಇದು ಮೋಮೋಸ್ ಮೇಕರ್ ತಗೊಂಡಿದ್ದೆ. ಇತ್ತೀಚೆಗೆ ನಮ್ಮ ಮನೇಲಿ ಮೋಮೋಸ್ ತುಂಬ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಮಮ್ಮಿ ಹೇಳ್ತಾ ಇದ್ರು, ಬಿಕಾಸ್ ಅದು ಇಡ್ಲಿ ಕುಕ್ಕರ್ ಇಡ್ತಾ ಇದ್ರು, ಅದಕ್ಕಿಂತ ಮೋಮೋಸ್ ಮೇಕರ್ ತಗೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಂಡು ಮೋಮೋಸ್ ಮೇಕರ್ ತಗೊಂಡಿದ್ದೀವಿ. ಈ ಮೋಮೋಸ್ ಮೇಕರ್ನ ಇನ್ನೂ ಯೂಸ್ ಮಾಡಿಲ್ಲ ನಾನು. ಇದು ಮೊನ್ನೆ ಮೊನ್ನೆನೋ ಬಂತು ಅನಿಸುತ್ತೆ. ಸೊ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ರೀಸನೇಬಲ್ ಅನ್ನಿಸ್ತು. ಅಷ್ಟು ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ, ಬಿಕಾಸ್ ಇದ್ರ ಕ್ವಾಲಿಟಿ ಏನಿದೆ ತುಂಬಾ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ. ಸ್ಟೀಲ್ ಇದು ನೋಡ್ಬೋದು ನೀವು, ತುಂಬಾ ಗಟ್ಟಿ ಇದೆ. ಇದು ಕೆಳಗಡೆ ಪಾರ್ಟು ಹಾಗೂ ಮೇಲ್ಗಡೆ ಸೊ ಇದ್ರದ್ದು ಇದ್ರ ಲಿಡ್ ನೋಡಿ, ಈ ಥರ ಗ್ಲಾಸ್ ಫಿನಿಶಿಂಗ್ ಲಿಡ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ತುಂಬಾ ಲಿಡ್ ಕೂಡ. ಇದ್ರ ನಾಬ್ ನೋಡ್ಬೋದು, ಸ್ಟೀಲ್ ನಾಬ್ ಕೊಟ್ಟಿದ್ದಾರೆ ಇದಕ್ಕೆ. ಹಾಗೂ ಇದು ಕೆಳಗಡೆ ಇದರಲ್ಲಿ ನೀರು ಇಟ್ಕೊಂಡು ಮೇಲ್ಗಡೆ ಇಲ್ಲಿ ಈ ಥರ ಇದೆ ನೋಡಿ, ಹೋಲ್ಸ್ ಥರ ಜಾಲಿ ಥರ ಇದೆ. ಸೊ ಇದರಲ್ಲಿ ನೀವು ಮೋಮೋಸ್ ಇಟ್ಕೊಂಡು ಮಾಡ್ಬೋದು. ಸೊ ಇದರಲ್ಲಿ ನೀವು ಮೋಮೋಸ್ ಇಟ್ಕೊಂಡು ಚೆನ್ನಾಗಿ ಸ್ಟೀಮ್ ಮೋಮೋಸ್ ಮಾಡೋದಕ್ಕೆ ಇದು ಸ್ಪೆಷಲಿ. ಓಕೆ, ಸೊ ಇದರಲ್ಲಿ ನೀವು ಕಡ್ಬು ಆ ಥರ ಎಲ್ಲ ಬೇಯಿಸ್ಕೋಬೋದು, ಇಲ್ಲಾಂದರೆ ಹಿಂಗೆ ವೆಜಿಟೇಬಲ್ಸ್ ಮಾತ್ರ ಹಿಂಗೆ ಸ್ಟೀಮ್ಡ್ ವೆಜಿಟೇಬಲ್ಸ್ ಅಂತ ಡಯಟ್ ಮಾಡೋರು ತಗೋತಾರಲ್ಲ, ಸೊ ಆ ಥರ ಎಲ್ಲ ಸ್ಟೀಮ್ ಮಾಡ್ಕೋಬೋದು ಇದರಲ್ಲಿ. ಸೊ ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಆ್ಯಂಡ್ ಕ್ವಾಲಿಟಿ ಅಂತೂ ಸೂಪರ್ಬ್ ಆಗಿದೆ. ಸೊ ಇದು ನಮ್ಮ ನೆಕ್ಸ್ಟ್ ಐಟಮ್ ಕಿಚನ್ದು. ಆ್ಯಂಡ್ ಇದು ತಗೊಂಡ್ವಿ. ಸೊ ಇದು ಕಿಚನ್ ಪಾತ್ರೆ ಬೆಳಗಿದ ಮೇಲೆ ಅಲ್ಲೇ ಹೀಗೆ ಲೈಕ್ ಸಿಂಕ್ ಪಕ್ಕ ಇರುವಂಥ ಜಾಗದಲ್ಲೇ ಇಡ್ತಿದ್ವಿ. ಅದು ನೀರೆಲ್ಲ ಕೆಳಗಡೆ ಸೋರೋದು, ಪ್ಲೈವುಡ್ ಎಲ್ಲ ಹಾಳಾಗೋದು ಆ ಥರ ಎಲ್ಲ ಆಗ್ತಿತ್ತು. ಸೊ ಇದು ಅದಕ್ಕಿಂತ ಚೆನ್ನಾಗಿದೆ. ಇದರಲ್ಲಿ ನೀವು ಪಾತ್ರೆ ಎಲ್ಲ ಆರಾಮಾಗಿ ಸ್ಟಾಕಪ್ ಮಾಡ್ಬೋದು, ಹಾಗೂ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡ ಮೇಲೆ ಅದನ್ನ ಆರಾಮಾಗಿ ನಿಮ್ಮ ಶೆಲ್ಫ್ ಇಲ್ಲಾಂದರೆ ನಿಮ್ಮದು ಏನಿದೆಯೋ ರ್ಯಾಕ್ಸ್ ಅದರಲ್ಲಿ ಇಟ್ಕೋಬೋದು. ತುಂಬಾ ಯೂಸ್ಫುಲ್. ಇದರಲ್ಲಿ ನಿಮಗೆ ಪ್ಲಾಸ್ಟಿಕಲ್ಲೂ ಸಿಗುತ್ತೆ, ಹಾಗೂ ಈ ಥರ ಮ್ಯಾಟ್ ಥರ ಬರುತ್ತೆ, ಆ ಥರನೂ ಸಿಗುತ್ತೆ. ನಾನು ಹಾಕಿರ್ತೀನಿ ಇಲ್ಲಿ ಫೋಟೋಸ್, ನೋಡ್ಬೋದು ನೀವು. ಸೊ ಇದು ಬಟ್ ನಮಗೆ ಪ್ಲಾಸ್ಟಿಕಲ್ಲಿ ಅದು ಲೈಕ್ ತುಂಬ ಬಾಳಿಕೆ ಬರುತ್ತೆ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೇ ನಾವು ಈ ಥರ ಸ್ಟೀಲಲ್ಲಿ ತಗೊಂಡ್ವಿ. ಆ್ಯಂಡ್ ಇದ್ರದ್ದು ಪ್ರೈಸ್ ತುಂಬ ರೀಸನೇಬಲ್ ಆಗಿದೆ. ಹಾಗೂ ಇಲ್ಲಿ ಸ್ಪೂನ್ಸ್ ಎಲ್ಲ ಇಡೋದಕ್ಕೆ ಇಲ್ಲೊಂದು ಸಪ್ರೇಟ್ ಸೆಕ್ಷನ್ ಈ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಪೂನ್ಸ್ ಇಡ್ಬೋದು ನೀವು. ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಆ್ಯಂಡ್ ತುಂಬಾ ಬಾಳಿಕೆ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಷ್ಟು ತೋರಿಸಿದ್ದು ನಾನು ನಿಮಗೆ ಕಿಚನ್ ಯುಟಿಲಿಟಿಗೋಸ್ಕರ, ಅಂದರೆ ಕಿಚನ್ಗೋಸ್ಕರ ತಗೊಂಡಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಸ್ವಲ್ಪ ಗಾರ್ಡನಿಂಗ್ ಓಕೆ, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಸೊ ಇದು ಬೇಸಿಕಲಿ ಒಂದು ಓವನ್ ರ್ಯಾಕ್ ಅಂತ ಹೇಳ್ತಾರೆ. ಓವನ್ ಮೇಲೆ ಪ್ಲೇಸ್ ಮಾಡೋಕ್ಕೆ ಅಂತ ಈ ರ್ಯಾಕ್ನ ಮಾಡಿರ್ತಾರೆ. ಸೊ ತುಂಬಾ ಚೆನ್ನಾಗಿದೆ ಈ ರ್ಯಾಕು. ಇದು ತುಂಬಾ ಸ್ಪೇಸ್ ಫ್ರೀ ಮಾಡಿದೆ. ಅಂದರೆ ಕೌಂಟರ್ ಟಾಪ್ ಮೇಲೆ ತುಂಬ ಜಾಗ ಏನಿದೆಯೋ ಅದು ಖಾಲಿ ಮಾಡುತ್ತೆ. ಅಂದರೆ ನೋಡಿ, ಇವಾಗ ಇದ್ರ ಮೇಲೆ ನೋಡ್ಬೋದು ನೀವು, ಮಿಕ್ಸರ್ ಇಟ್ಟಿದ್ದೀನಿ ನಾನು, ಹಾಗೂ ಇದರ ಶೋ ಪೀಸ್ ಆಗಲಿ, ಜಾರ್ಸ್ ಆಗಲಿ, ಗ್ಲಾಸ್ ಮೆಟೀರಿಯಲ್ದು ಗ್ಲಾಸಸ್ ಆಗಲಿ, ಸ್ಟೆಬಿಲೈಸರ್. ಸೊ ಇದನ್ನೆಲ್ಲ ನಾನು ಕೌಂಟರ್ ಟಾಪರ್ ಇಡೋಕೆ ಹೋದರೆ ತುಂಬಾ ಸ್ಪೇಸ್ ಕವರ್ ಆಗೋಗುತ್ತೆ. ಬಟ್ ಇದರಿಂದ ಇವಾಗ ನಾನು ಇದರಿಂದ ತುಂಬ ಸ್ಪೇಸ್ ಮಿಕ್ಕುತ್ತೆ. ಸೊ ಈ ಥರದೊಂದು ಓವನ್ ರ್ಯಾಕ್ ತೊಗೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಪ್ಲಾಂಟಿಂಗ್ ಆರ್ ಗಾರ್ಡನಿಂಗ್ ಏನಾದರೂ ಅನ್ಕೋಬೋದು ನೀವು. ಸೊ ಅದಕ್ಕೆ ಅಂತ ತೊಗೊಂಡಿರೋದು ನೋಡ್ಬೋದು ನೀವು. ಇದು ಫುಲ್ ಒಂದು ಸೆಟ್. ಇದು ಅಷ್ಟೇ ಮೊನ್ನೆ ಬಂತು. ಓಕೆ, ಸೊ ಇದು ಸೆಟ್ ಆಫ್ 5 ಇದೆ. ಇದರಲ್ಲಿ ಕಬ್ಬಿಣದ್ದು ಇದೇನಿದೆಯೋ ಇವೆಲ್ಲ
ಮೇಲ್ಗಡೆದು ಇದೆಲ್ಲ ಕಬ್ಬಿಣದ್ದು. ಇದು ಬ್ಯಾಕ್ ಸೈಡ್ ಹೋಲ್ಡರ್ ಏನಿದೆಯೋ ಅದು ಪ್ಲಾಸ್ಟಿಕ್ದು, ಬಟ್ ಪ್ಲಾಸ್ಟಿಕ್ ಕೂಡ ಗಟ್ಟಿ ಪ್ಲಾಸ್ಟಿಕ್ ಇದೆ. ಸೊ ಈ ಥರ ಮಣ್ಣು ಈ ಥರ ಅಗಿಯೋದಕ್ಕೆ ಆಗಲಿ, ಇಲ್ಲಾಂದರೆ ಈ ಥರ ಎಲ್ಲ ಇದು ಮಾಡ್ತಾರಲ್ಲ ಅದಕ್ಕೆ, ಆ್ಯಂಡ್ ಇದು ಹೀಗೆ ಕಸ ಇದು ಮಾಡೋದಕ್ಕೆ, ಇದೂ ಅಷ್ಟೇ ಈ ಥರ ಇದು ಮಾಡೋದಕ್ಕೆ. ಸೊ ಇದು ಸೆಟ್ ಆಫ್ 5 ಇದೆ ನೋಡ್ಬೋದು. ನೋಡಿ ಈ ಥರ ಇದೆ ಇದು. ಸೈಜ್ ಚಿಕ್ಕದಿಲ್ಲ, ವಿಡಿಯೋನಲ್ಲಿ ಪ್ರಾಬಬ್ಲಿ ಚಿಕ್ಕದು ಅನ್ಸ್ಬೋದು, ಬಟ್ ಅಷ್ಟೇನು ಚಿಕ್ಕದಿಲ್ಲ, ಪ್ರಾಪರ್ ಸೈಜ್ ಇದೆ. ಅಂದರೆ ಮನೆಗೆ ಅಂತ ಕರೆಕ್ಟಾಗಿದೆ ಇದು. ಸೊ ಈ ಥರ ಸೆಟ್ ಆಫ್ 5 ತುಂಬ ಗಟ್ಟಿ ಇದೆ ನೋಡ್ಬೋದು ನೀವು, ತುಂಬಾ ಗಟ್ಟಿ ಇದೆ. ಆ್ಯಂಡ್ ಇದ್ರ ಹೋಲ್ಡರ್ ಕೂಡ ತುಂಬಾ ಗಟ್ಟಿ ಇದೆ. ಆ್ಯಂಡ್ ಇದಕ್ಕೆ ಹೋಲ್ಡರ್ಸ್ ನೋಡ್ಬೋದು ನೀವು, ತುಂಬ ಕಲರ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂಥರ ಪಾಪಪ್ ಆಫ್ ಕಲರ್ಸ್ ಕಾಣಿಸುತ್ತೆ. ಸೊ ಚೆನ್ನಾಗಿದೆ. ಇದು ಕೂಡ ರೀಸನೇಬಲ್ ಪ್ರೈಸಲ್ಲೇ ಸಿಕ್ಕಿದ್ದು ನನಗೆ. ಆ್ಯಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದಿದ್ದು. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ನಾನು ತಗೊಂಡಿದ್ದು ಇದು ಸೆಟ್ ಆಫ್ 3 ಪ್ಲಾಂಟಿಂಗ್ ಮಾಡೋದಕ್ಕೆ. ಇದು ಪಾರ್ಟ್ ಅಂತ ನಾವೇನು ಹೇಳ್ತೀವೋ ಅದು ಸೆಟ್ ಆಫ್ 3 ಇದೆ. ಇದಕ್ಕೆ ಓಕೆ, ಸೊ ಇದು ಸೆಟ್ ಆಫ್ 3 ಇದೆ. ಇದಕ್ಕೆ ಪ್ಲೇಟ್ ಬಂದಿಲ್ಲ. ನಾನು ಪ್ಲೇಟ್ ಬರೋಂಥ ತಗೊಳ್ಳಿಲ್ಲ, ಬಿಕಾಸ್ ಹೇಗಿದ್ರು ನೀರು ಕೆಳಗಡೆ ಸ್ಪೆಲ್ ಆಗುತ್ತೆ. ಒಳಗಡೆ ಲೈಕ್ ಇಂಡೋರ್ ಪ್ಲಾಂಟಿಂಗ್ ಮಾಡೋಂಗೆ ಇದ್ದಿದ್ರೆ ಪ್ಲೇಟ್ ತೊಗೋಬೋದಿತ್ತು, ಬಟ್ ನಾನು ಇದು ಔಟ್ಡೋರ್ ಪ್ಲಾಂಟಿಂಗ್ಗೆ ಅಂತ ತೊಗೊಂಡಿರೋದು. ಸೊ ಅದಕ್ಕೆ ಏನು ಬಾಲ್ಕನಿಲಿ ಇಡೋಕ್ಕೆ ಅಂತ ತೊಗೊಂಡಿರೋದು. ಅಲ್ಲಿ ನೀರು ಹೋಗೋಕ್ಕೆಲ್ಲ ಜಾಗ ಇದೆ, ಸೊ ಅದಕ್ಕೆ ನಾನು ಪ್ಲೇಟಿಂಗ್ ಇರೋದು ಅಂತ ತೊಗೊಂಡಿಲ್ಲ. ಬಟ್ ಇದು ಅಷ್ಟೇ, ಇದು ಪ್ಲಾಸ್ಟಿಕ್ ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಗಟ್ಟಿ ಇದೆ. ಇದು ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ನೋಡ್ಬೋದು ನೀವು, ಈ ಥರ ಹೋಲ್ಸ್ ಕೂಡ ಕೆಳಗಡೆ ನೋಡ್ಬೋದು, ಕಾಣಿಸುತ್ತೆ ನಿಮಗೆ. ಈ ಥರ ಹೋಲ್ಸ್ ಕೊಟ್ಟಿದ್ದಾರೆ 2. ಸೊ ನಿಮಗೆ ಬೇಕಾದರೆ ನೀವು ಹೋಲ್ ಮಾಡ್ಕೋಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗೋದೆ, ಲೈಕ್ ತುಂಬ ಸ್ವಲ್ಪ ದೊಡ್ಡದಾಗಿದೆ. ಅಷ್ಟು ಚಿಕ್ಕದಾಗೂ ಇಲ್ಲ, ದೊಡ್ಡದಾಗಿದೆ, ಮೀಡಿಯಮ್ ಸೈಜಲ್ಲಿದೆ. ಸೊ ಆರಾಮಾಗಿ ಮನೆ ಪ್ಲಾಂಟಿಂಗ್ಗೆ ಇದು ತುಂಬಾ ಚೆನ್ನಾಗಿದೆ. ಹಾಗೂ ತುಂಬ ರೀಸನೇಬಲ್ ಪ್ರೈಸಲ್ಲೂ ಸಿಕ್ಕಿದೆ ಇದು ಕೂಡ. ಓಕೆ ಫ್ರೆಂಡ್ಸ್, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು ನಂಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ವಾಲ್ ಕ್ಲಾಕ್ ಪರ್ಚೇಸ್ ಮಾಡಿದ್ವಿ. ಇದರದ್ದು ಫಿನಿಶಿಂಗ್ ಆಸಮ್ ಅಂತಲೇ ಹೇಳ್ಬೋದು. ಒಂಚೂರು ಲೈಕ್ ಒಂಥರ, ಬಿಕಾಸ್ ಇದು ವುಡ್ ಫಿನಿಶಿಂಗ್ದು ಇರೋದು, ಸ್ವಲ್ಪನೂ ಈ ಥರ ವುಡ್ ಬಂದಿರೋ ಥರ ಆ ಥರ ಎಲ್ಲ ಏನೂ ಇಲ್ಲ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಇದರದ್ದು ಡಿಸೈನ್ ಏನಿದೆಯೋ ಅಂದರೆ ಈ ಥರ ಪೈಪ್ ನೋಡ್ಬೋದು ನೀವು, ಈ ಥರ ಪೈಪ್ ಡಿಸೈನಲ್ಲಿದೆ. ಸೊ ಆ ಡಿಸೈನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಪ್ಲಾಸ್ಟಿಕ್ ಆಗಲಿ, ಇದು ಗ್ಲಾಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ತುಂಬಾ ಇಷ್ಟ ಆಯಿತು. ಇದು ಒರೆಬಾ ಬ್ರ್ಯಾಂಡ್ ಕ್ಲಾಕ್. ಸೊ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಹಳೇದೊಂದಿತ್ತು ನಮ್ಮದು, ಬಟ್ ಅದು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂ ಆಗ್ತಿತ್ತು ಅಂತ ಇದು ಹೊಸ ತೊಗೊಂಡ್ವಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಫಿನಿಶಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ತೊಗೊಂಡಿದ್ದು ಲೈಕ್ ಮನೆಗೆ ಅಂತ. ಇವಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಲಕ್ಷದ್ಗೆ ಅಂತ ತೊಗೊಂಡಿರುವಂಥದ್ದು. ಸೊ ಫಸ್ಟ್ ಲಕ್ಷದ್ಗೆ ಅಂತ ತೊಗೊಂಡಿರುವಂಥದ್ದಲ್ಲಿ ಇದು ಒಂದು ಪಾಟಿ ಸೀಟ್. ಕ್ಯೂಟಾಗಿದೆ ಅಲ್ಲ. ಸೊ ಇದು ಬೇಸಿಕಲಿ ಒಂದು ಈ ಥರ ಕಾರ್ ಟೈಪ್ ಇದೆ. ಇಲ್ಲಿ ಪಾಟಿ ಸೀಟ್ ಇದೆ. ಆ್ಯಂಡ್ ಒಂದು ಸೆಕೆಂಡ್. ಸೊ ಇದನ್ನ ಸೀಟರ್ ಥರನೂ ಯೂಸ್ ಮಾಡ್ಬೋದು, ಪಾಟಿ ಸೀಟ್ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಲಿಡ್ ಥರ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪಾಟಿ ಮಾಡ್ಬೋದು ಅವನು. ಸೊ ನಮಗೆ ಈ ಥರ ಪಾಟಿ ಸೀಟ್ ಥರ ಬೇಡ ಅಂದಾಗ ಇದೆಯಲ್ಲ ಬಾಸ್ಕೆಟ್ ಅದನ್ನು ಈ ಥರ ರಿಮೂವ್ ಮಾಡಿ ಇನ್ನೊಂದು ಈ ಥರ ಲಿಡ್ ಥರ ಕೊಟ್ಟಿದ್ದಾರೆ. ಈ ಲಿಡ್ನ ಈ ಥರ ಹಾಕಿದ್ರೆ ಓಕೆ. ಸೊ ಈ ಲಿಡ್ನ ಈ ಥರ ಹಾಕಿದ್ರೆ ಅವ್ನು ಸೀಟರ್ ಥರನೂ ಇದ್ರ ಮೇಲೆ ಕುತ್ಕೋಬೋದು ಆರಾಮಾಗಿ. ಸೊ ಇದು ಅಷ್ಟೇ ನನಗೆ ತುಂಬ ಇಷ್ಟವಾದಂಥ ಪರ್ಚೇಸ್. ಬಿಕಾಸ್ ಪಾಪಪ್ ಕಲರ್ ಮಕ್ಕಳಿಗೆ ಈ ಥರ ಬ್ರೈಟ್ ಕಲರ್ಸ್ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಈ ಥರ ಬ್ರೈಟ್ ಕಲರ್ಸ್ ತರಿಸಿದ್ದು. ಹಾಗೂ ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದು ವೆಯ್ಟ್ ಆರಾಮಾಗಿ ತಡೆಯುತ್ತೆ. ಅಟ್ಲೀಸ್ಟ್ ಫಾರ್ 2 to 3 years ತನಕ ಅವ್ನು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಈ ಥರ ಲೈಕ್ ಕಾರ್ ಟೈಪ್ ಇದೆ, ಸೊ ಆರಾಮಾಗಿ ಆಟ ಆಡ್ಲೂಬೋದು. ಸೊ ಅದಕ್ಕೆ ಅಂತ ತರಿಸಿರೋ ಪಾಟಿ ಸೆಟ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಸೊ ನನ್ನ ಲಾಸ್ಟ್ ಪರ್ಚೇಸ್ ಬಂದು ಇದು
ಓಕೆ ಫ್ರೆಂಡ್ಸ್, ಸೊ ಇದು ನೋಡ್ಬೋದು ನೀವು, ಇದೊಂದು ವಾಕರ್, ಲವ್ಲಾಕ್ ಬ್ರ್ಯಾಂಡ್ದು ವಾಕರ್. ಲವ್ಲಾಕ್ ಬ್ರ್ಯಾಂಡ್ ಅಂದರೆ ಆಬ್ವಿಯಸ್ಲಿ ಗೊತ್ತಾಗ್ತಿರುತ್ತೆ ನಿಮಗೆ, ತುಂಬಾ ಸ್ಟರ್ಡಿ ಹಾಗೂ ತುಂಬಾ ಚೆನ್ನಾಗಿರುತ್ತೆ ಅವ್ರ ಬ್ರ್ಯಾಂಡ್. ತುಂಬಾ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಮೆಟೀರಿಯಲಿಂದ ಮಾಡಿರ್ತಾರೆ. ಸೊ ಇದು ಒಂದು ಕಾರ್ ವಾಕರ್, ಮೇಲ್ಗಡೆ ಕಾರ್ ಟೈಪ್ ಅನಿಸುತ್ತೆ. ಆ್ಯಂಡ್ ಇದು ವಾಕರ್ ಕಮ್ ರಾಕರ್ ಆ್ಯಕ್ಚುಲಿ. ಸೊ ಇದನ್ನು ನಾವು ವಾಕರ್ ಆಗು ಯೂಸ್ ಮಾಡ್ಬೋದು. ಈ ವೈಟ್ ಕಲರ್ದು ಏನಿದೆಯೋ ಇದನ್ನು ಬಿಚ್ಚಿಬಿಟ್ಟು ನಾವು ರಾಕರ್ ಆಗು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಈ ಥರ ಸೌಂಡ್ಸ್ ಬರುತ್ತೆ, ಲೈಟಿಂಗ್ ಬರುತ್ತೆ, ಆ್ಯಂಡ್ ಇದರ ಟೈರ್ಸ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಸೀಟರ್ ಏನಿದೆಯೋ ತುಂಬಾ ಸ್ಟರ್ಡಿ ಆಗಿದೆ. ಅಂದರೆ ಇದ್ರ ಕ್ವಾಲಿಟಿ ಏನಿದೆಯೋ, ಅಂದರೆ ಈ ಮೆಟೀರಿಯಲ್ ಕ್ವಾಲಿಟಿ ಏನಿದೆಯೋ ತುಂಬಾ ಸ್ಟರ್ಡಿ ಮೆಟೀರಿಯಲ್ ಕ್ವಾಲಿಟಿ ಇದು. ಈ ಥರ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಿರರ್ಸ್ ಕೊಟ್ಟಿದ್ದಾರೆ. ಹಾಗೂ ಈ ವಾಕರ್ನ ನಾವು ರಾಕರಾಗಿ ಯೂಸ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಈ ಥರ ಪ್ಲೇಟಿಂಗ್ ಥರ ಮಾಡ್ಬೋದು. ಲೈಕ್ ಇಲ್ಲಿ ಮಗುಗೆ ಊಟಕ್ಕೆ ಲೈಕ್ ಹೈ ಚೇರ್ ಏನಿರುತ್ತೋ ಆ ಥರನೂ ನಾವು ಯೂಸ್ ಮಾಡ್ಕೋಬೋದು. ಸೊ ಒಂಥರ ಡೈನಿಂಗ್ ಥರನೂ ಆಗೋಗುತ್ತೆ ಮಗುಗೆ. ತುಂಬಾ ಒಳ್ಳೆ ಕ್ವಾಲಿಟಿ. ಆ್ಯಂಡ್ ಹಿಂದೆಗಡೆ ಹಿಡ್ಕೊಳ್ಳೋದಕ್ಕೆ ಈ ಥರ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಅಂದರೆ ಇದರಲ್ಲಿ ಒಂದು ಏನಪ್ಪ ಅಂದರೆ ಡ್ರಾಬ್ಯಾಕು, ಹ್ಯಾಂಡಲ್ ಸ್ವಲ್ಪ ಈ ಥರ ಉದ್ದ ಆಗಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಈ ಹ್ಯಾಂಡಲ್ ಇಷ್ಟೇ ಇದೆ. ಓಕೆ, ಸೊ ವಾಕರ್ ಯಾವಾಗಲೂ ಈ ಥರ ಸ್ಕ್ವೇರ್ ಟೈಪಲ್ಲಿ ಇರೋದು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ರೌಂಡ್ ತೊಗೊಂಡ್ರೆ ಅದು ಲೈಕ್ ಯಾವ ಕಡೆ ಮೂವ್ ಆಗುತ್ತೋ ಸರಿಗೆ ಇದಾಗೋದಿಲ್ಲ. ಬಟ್ ಈ ಥರ ಸ್ಕ್ವೇರ್ ಥರ ಇದ್ದರೆ ಇಲ್ಲ ಸ್ಟ್ರೇಟ್ ಇಲ್ಲ ಸೈಡ್ ಈ ಥರನೇ ಮೂವ್ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ವಾಕರ್ಸ್ ತೊಗೊಳೋದಕ್ಕೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಅಮೆಝಾನ್ ಹಾಲ್ ಏನಿದೆಯೋ ಅದು ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಕೆಳಗಡೆ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ತಿಳಿಸಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಮತ್ತೆ ಇದೇ ಥರ ಒಂದು ಒಳ್ಳೆ ವಿಡಿಯೋಸ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್.